ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಲುಕ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಮ್ಯಾರೇಜ್ ಫಂಕ್ಷನ್ಗೆ ಯಾವ ರೀತಿ ಮೇಕಪ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಲುಕ್ನ ನಾನು ಹೇಗೆ ಮಾಡಿದೆ ಅಂತ ನೋಡೋದಕ್ಕೆ ಈ ವಿಡಿಯೋನ ಎಂಡ್ ತನಕ ನೋಡಿ. ನಾನಿಲ್ಲಿ ಫಸ್ಟ್ ಫೇಸ್ ವಾಶ್ ಮಾಡಿ ಟೋನರ್ ಹಾಕಿದ್ದೀನಿ. ಈಗ ನಾನು ಫೇಸ್ಗೆ ಮಾಯ್ಶ್ಚರೈಸರ್ ಚಿಯಾ ಸೀಡ್ನ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಪ್ಯಾಕ್ನ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಫೇಸ್ನಲ್ಲಿರೋ ಹೋಲ್ಸ್ನೆಲ್ಲ ಫಿಲ್ ಮಾಡುತ್ತೆ ಮತ್ತು ನನಗೆ ಮೇಕಪ್ ಮಾಡುವಾಗ ಕ್ಲೀನ್ ಸರ್ಫೇಸ್ ಮೇಬ್ಲಿನ್ 220 ಶೇಡ್. ಫಸ್ಟ್ ನಾನು ಫೇಸಲ್ಲಿ ಡಾಟ್ಸ್ ಹಾಕ್ತಾ ಇದ್ದೀನಿ. ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಮೇಬ್ಲಿನ್ ಫಿಟ್ ಮಿ ಕನ್ಸೀಲರ್. ಇದು ನನ್ನ ಶೇಡ್ಗಿಂತ ಒಂದು ಶೇಡ್ ಲೈಟರ್ ಕನ್ಸೀಲರ್. ಎಲೆ ಗರ್ಲ್ ಪ್ರೋ ಕನ್ಸೀಲರ್. ಇದು ಡಾರ್ಕ್ ಕನ್ಸೀಲರ್. ಇದನ್ನು ನಾನು ಇದನ್ನೆರಡನ್ನು ಮಿಕ್ಸ್ ಮಾಡಿ ಹಚ್ಕೊಳ್ತೀನಿ. ಯಾವಾಗಲೂ ನಾವು ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಆನ್ಲೈನ್ ಪರ್ಚೇಸ್ ಮಾಡುವಾಗ ನಮ್ಮ ಶೇಡ್ ವ್ಯತ್ಯಾಸ ಬರೋ ಚಾನ್ಸಸ್ ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಲೈಟರ್ ನನ್ನ ಸ್ಕಿನ್ಗೆ ಮ್ಯಾಚ್ ಆಗದೆ ಇರೋ ಕನ್ಸೀಲರ್ ಇದ್ರೆ ನಾನು ಕಾಂಟೋರ್ಗೆ ಅಂತ ಬೈ ಮಾಡಿರೋ ಈ ಡಾರ್ಕ್ ಕನ್ಸೀಲರ್ ಜೊತೆ ಮಿಕ್ಸ್ ಮಾಡಿ ಹಚ್ಕೊಳ್ತೀನಿ. ಇದರಿಂದ ನನ್ನ ಶೇಡು ಸಿಗುತ್ತೆ. ಈ ಥರ ಒಂದು ಡಾರ್ಕ್ ಕನ್ಸೀಲರ್ ಇರೋದ್ರಿಂದ ನಾವು ಇದರಿಂದ ಕಾಂಟೋರು ಮಾಡ್ಬೋದು. ಇಲ್ಲಾಂದರೆ ನಮ್ಮ ಶೇಡ್ ಆಗದೆ ಇರೋ ಕನ್ಸೀಲರನ್ನು ಇದರಿಂದ ನಾವು ನಮ್ಮ ಕಸ್ಟಮ್ ಮೇಡ್ ಕನ್ಸೀಲರ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಸೊ ನಾನು ಇದನ್ನು ಹೀಗೆ ತಗೊಂಡು ಮಿಕ್ಸ್ ಮಾಡ್ತೀನಿ. ಹೀಗೆ ನಾವು ಹಚ್ಚೋದ್ರಿಂದ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ಯಾವ ಶೇಡ್ ಬೇಕು ಅಂತ. ಒಂದು ಸ್ವಲ್ಪ ಡಾರ್ಕ್ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹೀಗೆ ನಾವು ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ಇದೇ ಮೇಕಪ್ ಸ್ಪಾಂಜಿಂದ ನಾನು ಅದನ್ನು ಬ್ಲೆಂಡ್ ಮಾಡ್ತೀನಿ. ಯಾವಾಗಲೂ ಕನ್ಸೀಲರ್ ಆಗಲಿ ಫೌಂಡೇಶನ್ ಆಗಲಿ ಹಚ್ಕೊಳ್ಳುವಾಗ ಹೀಗೆ ಸ್ವೈಪ್ ಮೋಷನ್ ಅಲ್ಲ, ಹೀಗೆ ಡ್ಯಾಬಿಂಗ್ ಮೋಷನಲ್ಲಿ ನಾವು ತುಂಬ ಪ್ರಾಡಕ್ಟ್ ಲೇಯರ್ ಮಾಡಿರ್ತೀವಿ, ಅದೆಲ್ಲ ಆಚೆಚಾಗಿ ಮಿಸ್ ಹೋಗ್ಬಿಡುತ್ತೆ. ಹಿಮಾಲಯ ಲಿಪ್ ಬಾಮ್ ಇದು, ಇದನ್ನು ಹಚ್ತಾ ಇದ್ದೀನಿ. ಮೇಬ್ಲಿನ್ನ ನ್ಯೂಡ್ ಪ್ಯಾಲೆಟ್ ಅಲ್ಲಿ ಈ ಬ್ರೌನ್ ಶೇಡ್ ನಾನು ಐಬ್ರೋ ಕ್ಲಿಪ್. ನಾನು ಮೊದಲಿಗೆ ಈ ಥರ ಆ್ಯಂಗಲ್ ಫೇಸ್ ಇರುತ್ತೆ, ಇದರಿಂದ ಐಬ್ರೋ ಕ್ಲಿಪ್ ಮಾಡಿ. ಸೊ ಇದನ್ನು ನಾನು ವೆಟ್ ಮಾಡ್ತೀನಿ. ಇದರಿಂದ ತುಂಬ ಚೆನ್ನಾಗಿ ಪ್ರಾಡಕ್ಟ್ ಬರುತ್ತೆ ಐಬ್ರೋಸಲ್ಲಿ. ಈಗ ನಾನು ಕನ್ಸೀಲರಿಂದ ಐಬ್ರೋದ ಕೆಳಗಡೆ ಹೀಗೆ ಲೈನ್ ಬರೆದು ಅದನ್ನು ಬ್ಲೆಂಡ್ ಮಾಡ್ತೀನಿ. ಇದರಿಂದ ನಮ್ಮ ಐಬ್ರೋಸ್ ಡಿಫೈನ್ ಆಗಿ ಕಾಣಿಸುತ್ತೆ. ಕಾಂಪ್ಯಾಕ್ಟ್ ಪೌಡರಿಂದ ಅಂಡರ್ ಐ ಏರಿಯಾನ ನಾನು ಸೆಟ್ ಮಾಡ್ತಿದ್ದೀನಿ. ಈಗ ನಾನು ಐ ಶ್ಯಾಡೋ ಬೇಸ್ ಆಗಿ ಇದೇ ಮೇಬ್ಲಿನ್ ಫಿಟ್ ಮಿ ಕನ್ಸೀಲರ್ನ ಯೂಸ್ ಮಾಡ್ತೀನಿ.
ಬೇಸನ್ನು ಸೆಟ್ ಮಾಡೋದಕ್ಕೋಸ್ಕರ ಈ ರೆವಲ್ಯೂಷನ್ ಐ ಶ್ಯಾಡೋ ಪ್ಯಾಲೆಟಿಂದ ಈ ಹಾಕ್ಬಿಟ್ಟು ಹಚ್ಕೊಳ್ತಾ ಇದ್ದೀನಿ. ಶೇಡ್ನ ನಾನು ಕಣ್ಣಿನ ಕ್ರೀಸ್ ಏರಿಯಾಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನೊಂದು ಬ್ಲೆಂಡಿಂಗ್ ಬ್ರಷನ್ನು ನಾನು ಇದನ್ನೆಲ್ಲ ಬ್ಲೆಂಡ್ ಮಾಡ್ತೀನಿ. ಇನ್ನು ಈ ಗೋಲ್ಡನ್ ಕಲರ್ನ ನಾನು ಲಿಡ್ಗೆ ಹಾಕ್ಬಿಡ್ತೀನಿ. ನೀರು ಹಚ್ಕೊಂಡು ಅಪ್ಲೈ ಮಾಡ್ತೀನಿ. ಇದರಿಂದ ಇದು ಚೆನ್ನಾಗಿ ಹಿಡಿಯುತ್ತೆ. ಹಾರ್ಶ್ ಲೈನ್ ಕಾಣದೆ ಇರೋ ಥರ ಎಲ್ಲಾನು ಚೆನ್ನಾಗಿ ಒಂದ್ಸಲ ಬ್ಲೆಂಡ್ ಮಾಡ್ತೀನಿ. ಶೇಡ್ನ ನಾನು ಐಬ್ರೋ ಕೆಳಗಡೆ ಹೈಲೈಟ್ ಲ್ಯಾಕ್ಮೆ ಆಬ್ಸಿಲ್ಯೂಟ್ನ ಐಲೈನರ್ ಮಾಡ್ತಾ ಇದ್ದೀನಿ. ನಂತರ ಶಾಂಪೂ ಅದನ್ನ ಕ್ಯಾಂಡಿ ರೋಸ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ವೆಟ್ ಅಂಡ್ ವೈಲ್ನ ಹೈಲೈಟ್ನ ಯೂಸ್ ಮಾಡ್ತಾ ಇದ್ದೀನಿ. ವಿಡಿಯೋಕ್ಕೋಸ್ಕರ ಜಾಸ್ತಿ ಹಾಕೊಳ್ಬೇಕಾಗುತ್ತೆ, ಇಲ್ಲಾಂದ್ರೆ ಕ್ಯಾಮರಾದಲ್ಲಿ ಅದು ಕಾಣಿಸಲ್ಲ. ಇಲ್ಲ ಅಂದ್ರೆ ಲೈಟ್ ಆಗಿ ಹಾಕಿದ್ರೆ ಸಾಕು. ನ್ಯೂಯಾರ್ಕ್ನ ಕ್ರಯಾನ್ ಲಿಪ್ ಕ್ರಯಾನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಖುಷಿಯ ಪಿಂಕ್ ಇದ್ರ ಶೇಡು. ನನ್ನ ಸ್ಯಾರಿ ಬಾರ್ಡರ್ ಈ ಶೇಡಲ್ಲಿ ಬರುತ್ತೆ. ನಾನು ಇಷ್ಟು ದಪ್ಪಗೆ ಇಟ್ಕೊಳ್ಳಲ್ಲ. ಇದನ್ನು ನಾನು ಟಿಶ್ಯೂ ಇಂದ ಎಕ್ಸಸ್ ಪ್ರಾಡಕ್ಟ್ ಅಂತ
ಹಚ್ಕೊಳ್ತೀನಿ. ಸೊ ಆಗ ಇಷ್ಟು ಬ್ರೈಟ್ ಆಗಿ ಕಾಣಿಸಲ್ಲ. ನಾನು ಕಲರ್ ಬಾರ್ನ ಕೋಲ್ ಪೆನ್ಸಿಲ್ ಹಚ್ಕೊಳ್ತಾ ಇದ್ದೀನಿ. ಈಗ ನಾನು ಐಲ್ಯಾಶ್ ಕರ್ಲರಿಂದ ಐಲ್ಯಾಶ್ ಕರ್ಲ್ ಮಾಡ್ತೀನಿ. ಮೇಬೆಲಿನ್ನ ಲ್ಯಾಶ್ ಸೆನ್ಸೇಷನ್ನ ಮಸ್ಕರ ಇದನ್ನು ಅಪ್ಲೈ ಮಾಡ್ತೀನಿ. ವಾಟರ್ ಪ್ರೂಫ್ ಲಾಸ್ಟ್ ಟೈಮ್ ಫೈನಲ್ ಆಗಿ ಇದು ರೆಡ್ ಲಿಪ್ಸ್ಟಿಕ್. ಇದರಿಂದ ನಾನು ಸಿಂಧೂರ ಹಾಕೊಳ್ತೀನಿ. ಕುಂಕುಮ ಒಂಥರ ಇದನ್ನ ಯೂಸ್ ಮಾಡ್ತೀನಿ. ಕುಂಕುಮ ನಾವು ಹಾಕೊಂಡ್ರೆ ಅದು ಸ್ವಲ್ಪ ಹೊತ್ತಾಗುವಾಗ ಉದುರೋಗುತ್ತೆ, ಇಲ್ಲಾಂದ್ರೆ ಉಜ್ಜೋಗುತ್ತೆ. ಅದಕ್ಕೆ ಈ ಥರ ಲಿಕ್ವಿಡ್ ಲಿಪ್ಸ್ಟಿಕ್ನ ನಾನು ಯಾವಾಗಲೂ ಫಂಕ್ಷನ್ಸ್ಗೆ ಹೋಗುವಾಗ ಹಾಕೊಳ್ತೀನಿ. ಇದರಿಂದ ಲಿಕ್ವಿಡ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ಇದು ಬೆವರುವಾಗ ಇಳ್ದೇನೂ ಹೋಗಲ್ಲ, ಸಂಜೆ ತನಕ ಹೀಗೆ ಫ್ರೆಶ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.